ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹಾಗಾಗಿ ನಿಮ್ಮಂತ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ನಿನ್ನ ಹೆಸರಿನಲ್ಲಿದೆ ನಿಜಗುಣಾನಂದ ಅಂತ ಹೆಸರಿದ್ದಾಗ ನಿನ್ನ ತಲೆಗೆ ಹೊಡಿತೀವಿ. ನೀನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಿನಗೂ ಕೂಡ ಅವ್ರು ಬಿಡ್ತಿದ್ದಿಲ್ಲ. ಜೊತೆಗೆ ಆ ನಿಜಗುಣಾನಂದ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಒಂದು ಏನು ಈ ದೇಶಕ್ಕೆ ಒಂದು ದೊಡ್ಡ ದುರಂತನೇ ಅನ್ಬೋದು. ಆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಅಲ್ಲಿರುವ ಪ್ರವಾಸಿಗರನ್ನ ಹೆಸರು ಕೇಳಿದ ನಂತರ ಅವರ ಧರ್ಮವನ್ನು ಕೇಳಿ ಅವರ ಗುಂಡು ಹಾರಿಸುವ ಒಂದು ದುಷ್ಟ ಕೃತ್ಯವನ್ನು ಎಸಗಿದ್ದಾರೆ. ಇದಕ್ಕೂ ಮೇಲ್ಪಟ್ಟು ಅಲ್ಲೇ ಇದ್ದಂಥ ಜನ ಜೀವಕ್ಕೆ ಇನ್ನೇನು ಜೀವ ಹೋಗುತ್ತಾ ಉಳಿಸ್ಕೋಬೇಕನ್ನೋ ಒಂದು ಆಸೆಯಿಂದ ಅವರು ಒಂದು ಹೆಜ್ಜೆ ಮುಂದಿಟ್ಟು ನಾನು ಹಿಂದೂ ಅಲ್ಲ ಮುಸಲ್ಮಾನ್ ಅಂತ ಹೆಸರು ಹೇಳಿದಾಗ ಅಲ್ಲಿರುವ ಜನರ ಪ್ಯಾಂಟನ್ನು ಬಿಚ್ಚಿ ಅವರು ಯಾವ ಜನಾಂಗ ಅಂತೇಳಿ ಕಂಡು ಅವ್ರ ಮರ್ಮ ಕಂಡು ಗುಂಡು ಹಾರಿಸಿದ್ರು. ಅಲ್ಲಿ ಒಂದು ನೀಚ ಕೆಲಸನೂ ಮಾಡಿದ್ರು. ಈ ನೀಚ ಕೆಲಸವನ್ನು ಆದ 2 ಗಂಟೆಯಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಅಲ್ಲಿ ನೆಲಕ್ಕೆ ಬಿದ್ದುವ ರಗತ ಅಣಿ ಹಾರುವ ಮುಂಚೆನೆ ಆ ಜಾಗದಲ್ಲಿ ಕಾಲಿಟ್ಟಿದ್ದಾರೆ. ಇವಾಗ ಈ ದೇಶದ ಪ್ರಧಾನಿ ಕೂಡ ಅಲ್ಲೇ ಹೋಗಿದ್ದಾರೆ. ರಕ್ತಕ್ಕೆ ರಕ್ತದಿಂದಲೇ ಉತ್ತರ ಕೊಡ್ತಾರೆ. ಮಾನ್ಯ ನರೇಂದ್ರ ಮೋದಿಜಿ ಅವರ ಮೇಲೆ ಈ ದೇಶ ನಿವಾಸಿಗಳ ಪ್ರತಿಯೊಬ್ಬರಿಗೂ ವಿಶ್ವಾಸ ಇದೆ. ಅಲ್ಲಿ ಬಿದ್ದಿರುವಂಥ ಒಂದೊಂದು ಹನಿಗೂ ರಕ್ತಕ್ಕೂ ಕೂಡ ಅವರು ಉಗ್ರಗಾಮಿಗಳು ಅವರ ತಾಯಿಯ ಹೊಟ್ಟೆಯಲ್ಲಿ ಅಡಿಗೆ ಕುಂತರನ್ನು ಅವ್ರನ್ನ ಎಳೆದು ತಂದು ಅವರನ್ನು ಹೊಡೆದು ಈ ದೇಶದಲ್ಲಿ ಇರುವ ಬೀದಿ ನಾಯಿಗಳಿಗೆ ಅವರ ಕೈ ಕಾಲಗಳನ್ನು ಹಾಕ್ತಾರೆ ಅನ್ನೋ ವಿಶ್ವಾಸವೂ ಕೂಡ ಇದೆ. ಇದರ ಜೊತೆಗೆ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಈ ದೇಶದಲ್ಲಿ ಆಂತರಿಕ ಭಯೋತ್ಪಾದಕರು ಹೆಚ್ಚಾಗಿದ್ದಾರೆ. ಯಾವ ಥರ ಆಂತರಿಕ ಭಯೋತ್ಪಾದಕರು ನಮ್ಮ ಮಧ್ಯೆ ಇದ್ದಾರೆ ಅಂದರೆ, ನೀವು ನಿನ್ನೆಯಿಂದ ಒಂದು ಮೊಬೈಲ್ ಸ್ಟೇಟಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋದಾರ ಅಂತೇಳಿ. ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ಭಯೋತ್ಪಾದನೆ ಆಗಿ ಅಲ್ಲಿ ಎಷ್ಟೋ ಜನ ಮರಣ ಹೊಂದಿದ್ರೆ ಹತ್ತಂತ ಜನ ಅವತ್ತು ಮಿಡಿದ ಹೃದಯ ಇವತ್ತು ಯಾಕೆ ಮಿಡಿಲಿಲ್ಲ? ಯಾಕಂದರೆ ಇವರು ಕೂಡ ಭಯೋತ್ಪಾದಕ ಸಪೋರ್ಟ್ ಕೊಡೋರೆ. ಒಂದು ಕಲ್ಲಂಗಡಿ ಹಣ್ಣನ್ನು ಹೊಡೆದಾಗ ಇಡೀ ರಾಜ್ಯದ ತುಂಬ ಒಂದು ದೊಡ್ಡ ಸುದ್ದಿ ಎಬ್ಬಿಸಿ ಜನಾಂಗ ಇವತ್ತೆಲ್ಲಿ ಹೋದ್ರಪ್ಪ ಅಂದರೆ ನೀವು ಕೂಡ ಭಯೋತ್ಪಾದಕ ಸಪೋರ್ಟ್ ಮಾಡುವವರೇ. ನಮ್ಮ ಹಿಂದೂಗಳು ಜಾಗೃತ ಆಗಬೇಕು, ಇಂಥವ್ರನ್ನೆಲ್ಲ ದೂರ ಇಡಬೇಕು. ಯಾವ ಥರ ಅಂದರೆ ಅವರಿಂದ ವ್ಯಾಪಾರ ವಹಿವಾಟ ಎಲ್ಲವನ್ನೂ ದೂರ ಮಾಡಬೇಕು. ನಾವು ಈ ದೇಶಕ್ಕೆ ಜಾಗೃತ ಆಗಬೇಕು, ದೇಶ ಸೇವೆ ಮಾಡಬೇಕು. ಜೊತೆಗೆ ನರೇಂದ್ರ ಮೋದಿಜಿ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡಬೇಕು. ಕೆಲವು ನೀಚ ಸ್ವಾಮೀಜಿಗಳದಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಕಾವಿ ತೊಟ್ಟು ನಾನು ಹಿಂದೂ ಅಲ್ಲ ಅಂತೇಳಿ ನೀಚ ಬುದ್ಧಿ ತೋರಿಸ್ತಾ ಇದ್ದಾರೆ. ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ ತಮ್ಮ ಬಿಟ್ಟು ಪ್ರಚಾರಕ್ಕಾಗಿ ಹಿಂದೂ ಧರ್ಮನ ಇವತ್ತು ರಾಜ್ಯ ತುಂಬ ಹೇಳ್ಸಾಕತ್ತಾರ. ನಾನು ಇವತ್ತಿಗೆ ಆ ನಿಜಗುಣಾನಂದ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಿನಗೂ ಕೂಡ ಅವ್ರು ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಬಟ್ಟೆ ಕೂಡ ಎತ್ತಿ ನೋಡಿ ನೀ ಹೇಳ್ಬೋದಿತ್ತು, ನಾನು ಅಲ್ಲೆಲ್ಲ ನಿಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀನಪ್ಪ, ನಾನು ನಿಮ್ಮ ಧರ್ಮನ ಒಪ್ತೀನಿ ಅಂತ ಹೇಳಿದ್ರು ಕೂಡ ನಿನಗೂ ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಹೆಸರಿನಲ್ಲಿದೆ ನಿಜಗುಣಾನಂದ ಅಂತ ಹೆಸರಿದ್ದಾಗ ನಿನ್ನ ತಲೆಗೆ ಹೊಡಿತೀವಿ. ಹಾಗಾಗಿ ನಿಮ್ಮಂಥ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ಸ್ವಾಮೀಜಿಗಳಂದರೆ ಎಲ್ಲಿ ಯಾವ ಹುಡುಗರು ದೃಷ್ಟಿ ಚಟಕ್ಕೆ ಬಲಿ ಆಗ್ತಾ ಇರ್ತಾರೆ ಅವ್ರನ್ನ ಜಾಗೃತಿ ಮಾಡಿಸುವ ಕೆಲಸ ಆಗಬೇಕು. ಬಡತನ ನಿರ್ಮೂಲನೆ ಮಾಡುವ ಕೆಲಸ ಆಗಬೇಕು. ಈ ಧರ್ಮ ಸಮಾಜನ ಜಾಗೃತಿ ಮಾಡುವ ಕೆಲಸ ಆಗಬೇಕು. ಅದನ್ನೆಲ್ಲ ಬಿಟ್ಟು ಯಾರು ಪೂಜೆ ಮಾಡ್ತಾರ, ಪುನಸ್ಕಾರ ಮಾಡ್ತಾರ, ಆ ದೇವರು ಶ್ರೇಷ್ಠ ಅಲ್ಲ, ಈ ದೇವರು ಶ್ರೇಷ್ಠ ಅಲ್ಲ ಅಂತೇಳಿ ನಿಮ್ಮ ಕೀಳಮಟ್ಟ ಬುದ್ಧಿಗೆ ಇಂಥ ಭಯೋತ್ಪಾದಕ ನೀವೇ ಮೇನ್ ಸಪೋರ್ಟ್ ಮಾಡೋರು. ನೀವು ಕೂಡ ಈ ಒಂದು ಕೆಟ್ಟ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆ ಮಟ್ಟ ಆಗಬೇಕಂದ್ರೆ ಭಯೋತ್ಪಾದಕರಿಗೆ ಯಾರೇ ಸಪೋರ್ಟ್ ಮಾಡ್ತಾರ ಅವರೆಲ್ಲರನ್ನು ಅವರ ಜೊತೆಗೆ ವ್ಯಾಪಾರ ವಹಿವಾಟ ಸಂಬಂಧವೂ ಕೂಡ ಕಡಿತವನ್ನು ಇವತ್ತಿಂದ ನಾವು ಮಾಡಬೇಕು. ಅವರ ಹಣೆ ರಕ್ತಕ್ಕೂ ಬೆಲೆ ಸಿಗಬೇಕಂದ್ರೆ ಅಂಥ ಜನಾಂಗನ ನಾವು ದೂರ ಇಡಬೇಕೆಂದು ನನ್ನ ಮಾತು. ಸ್ವಾಮೀಜಿಗಳಂದರೆ ಎಲ್ಲಿ ಯಾವ ಹುಡುಗರು ದೃಷ್ಟಿ ಚಟಕ್ಕೆ ಬಲಿ ಆಗ್ತಾ ಇರ್ತಾರೆ ಅವ್ರನ್ನ ಜಾಗೃತಿ ಮಾಡಿಸುವ ಕೆಲಸ ಆಗಬೇಕು. ಬಡತನ ನಿರ್ಮೂಲನೆ ಮಾಡುವ ಕೆಲಸ ಆಗಬೇಕು. ಈ ಧರ್ಮ ಸಮಾಜನ ಜಾಗೃತಿ ಮಾಡುವ ಕೆಲಸ ಆಗಬೇಕು. ಅದನ್ನೆಲ್ಲ ಬಿಟ್ಟು
ಯಾರು ಪೂಜೆ ಮಾಡ್ತಾರ ಪುನಸ್ಕಾರ ಮಾಡ್ತಾರ ಆ ದೇವರು ಶ್ರೇಷ್ಠ ಅಲ್ಲ ಈ ದೇವರು ಶ್ರೇಷ್ಠ ಅಲ್ಲ ಅಂತೇಳಿ ನಿಮ್ಮ ಕೀಳಮಟ್ಟದ ಬುದ್ಧಿಗೆ ಇಂಥ ಭಯೋತ್ಪಾದಕ ನೀವೇ ಮೇನ್ ಸಪೋರ್ಟ್ ಮಾಡೋರು. ನೀವು ಕೂಡ ಈ ಒಂದು ಕೆಟ್ಟ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆ ಮಟ್ಟ ಹಾಕ್ಬೇಕಂದ್ರೆ ಭಯೋತ್ಪಾದಕರಿಗೆ ಯಾರೇ ಸಪೋರ್ಟ್ ಮಾಡ್ತಾರ ಅವರೆಲ್ಲರನ್ನು ಅವರ ಜೊತೆಗೆ ವ್ಯಾಪಾರ ವಹಿವಾಟ ಸಂಬಂಧವೂ ಕೂಡ ಕಡಿತವ ಇವತ್ತಿಂದ ನಾವು ಮಾಡಬೇಕು. ಅವರ ಹಣೆ ರಕ್ತಕ್ಕೂ ಬೆಲೆ ಸಿಗಬೇಕಂದ್ರೆ ಅಂಥ ಜನಾಂಗನ ನಾವು ದೂರ ಇಡಬೇಕೆಂದು ನನ್ನ ಮಾತು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.